ಮುಂದೆ ವೃಷಭ ರಾಶಿ. ಜನ್ಮಕುಜ, ಗುರುಬಲ ಇಲ್ಲದ ವರ್ಷ ಮತ್ತು ಶನಿಯ ವಕ್ರೀಚಾರ ದೋಷ ಈ ಮೂರು ಈ ತಿಂಗಳಲ್ಲಿ ಶುರು ಆಗ್ತದೆ. ಅಂದರೆ ಇದೆ ವೃಷಭ ರಾಶಿಯವರಿಗೆ. ಇಂತಹ ಸಂದರ್ಭದಲ್ಲಿ ನಮ್ಮ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವ್ರದ್ದು ಕೂಡ ವೃಷಭ ರಾಶಿಯೇ. ಸೊ ಇಂಥ ಸಮಯದಲ್ಲಿ ಅವರಿಗೆ ಆರೋಗ್ಯವು ಇತ್ಯಾದಿಗಳು ಸ್ವಲ್ಪ ವೃಷಭ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳು ಬರ್ತಕ್ಕಂಥದ್ದು. ಜನ್ಮಕುಜ, ಗುರುಬಲ ಇಲ್ಲ, ಶನಿಯ ವಕ್ರೀಚಾರ ಇದು ಮೂರೂ ಕೂಡ ವೃಷಭ ರಾಶಿಗೆ ಸ್ವಲ್ಪ ಬ್ಯಾಡ್ ಎಫೆಕ್ಟ್, ಅಡ್ವರ್ಸ್ ಎಫೆಕ್ಟ್ ಮಾಡ್ತಕ್ಕಂಥದ್ದು. ಬಹಳ ಜಾಗ್ರತೆ ಬೇಕು. ಗ್ರಹಶಾಂತಿ ಪೂಜೆಗಳನ್ನು ಕಳಶಾರಾಧನೆ ವಿಧಿವತ್ತಾಗಿ ಅಥವಾ ಕಳಶಾರಾಧನೆ ಒಂದಿಗೆ ಹೋಮ ಶಾಂತಿಗಳು ಶಕ್ತಿ ಇದ್ದವರು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಶುಭ ಕಾರ್ಯಗಳಿಗೆ, ಆರೋಗ್ಯಕ್ಕೆ. ಇಷ್ಟಿ ಕಾಮನಾರ್ಥೆ ಅಂತ. ಇಷ್ಟಿ ಅಂತಂತಂದರೆ ಹೂಡುವುದು ಅಂತ, ಒಲೆ ಹೂಡುವುದು ಅಂತಾರಲ್ಲ, ಇಷ್ಟಿ. ಹಾಗಾಗಿ ಹೋಮ ಹವನವನ್ನು ಇಷ್ಟಿ ಅಂತ ಕರೀತಾರೆ. ಏನಾದರೂ ಒಂದು ಹೂಡ್ತೀವಿ ನಾವು ಅಂತ, ದೇವತಾ ಆರಾಧನೆಗೆ ಅದನ್ನು ಇಷ್ಟಿ ಅಂತಂತ ಕರೀತಾರೆ. ಹಾಗಾಗಿ ಏನಾದ್ರು ಆರೋಗ್ಯ ಕಾಮನೆಗೆ, ಸ್ವಾಸ್ಥ್ಯಕ್ಕೆ, ಶುಭ ಕಾರ್ಯಗಳಿಗೆ, ಮದುವೆ, ಮುಂಜಿ, ಗೃಹ ಪ್ರವೇಶ, ಭೂಮಿ ಪೂಜೆ ಇತ್ಯಾದಿಗಳಿಗೆ ಇದೆಲ್ಲ ಬೇಕು ಅಂದರೆ ಸ್ವಲ್ಪ ಸಮಸ್ಯೆಗಳಾಗ್ತದೆ ಈ ಹೇಳಿದ ದೋಷಗಳಿಂದ, ಗುರುಬಲವೂ ಇಲ್ಲದೇ ಇರತಕ್ಕಂಥ ಕಾರಣದಿಂದ. ಹಾಗಾಗಿ ಗ್ರಹಶಾಂತಿಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ನರಸಿಂಹದೇವರ ಆರಾಧನೆಯನ್ನು, ಕಳಶಾರ್ಚನೆಯನ್ನು, ಅಭಿಷೇಕ ಸೇವೆ ಅಥವಾ ಹೋಮ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.